ಧಿಕ್ಕಾರ ಧಿಕ್ಕಾರ ಗ್ರಾಮೀಣರನ್ನು ಸುಲಿಗೆ ಮಾಡ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ, ಗ್ರಾಮೀಣರನ್ನು ಸುಲಿಗೆ ಮಾಡ್ತಿರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ, ರೈತರ ಮಹಿಳೆಯನ್ನು ಆತ್ಮಹತ್ಯೆಗೆ ದೂಡಿದ ಮೈಕ್ರೋ ಫೈನಾನ್ಸ್ ಕಂಪನಿಗೆ. ಆತ್ಮೀಯರೇ, ನಿನ್ನೆ ಅಂಬ್ಳೆ ಗ್ರಾಮದಲ್ಲಿ ಒಬ್ಬ ರೈತ ಮಹಿಳೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆ ಆಗಿರೋಂಥದ್ದು ನನ್ನ ಊರಿನಲ್ಲಿ ವರದಿಯಾಗಿದೆ. ಇವತ್ತು ಅದೇ ರೀತಿ ಅದೇ ಭಾಗದಿಂದ ಮಲ್ಕುಂಡಿ ಅನ್ನೋ ಗ್ರಾಮದಲ್ಲಿ ತನ್ನ ಹೆಂಡತಿ ಸಾಲ ತಗೊಂಡಿರೋದಕ್ಕೆ ಕೃಷ್ಣಮೂರ್ತಿ ಅನ್ನೋ ಒಂದು ಯುವಕ, 28 ವರ್ಷದ ಯುವಕ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದು ವಿಷಯ. ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಈ ಕರ್ನಾಟಕ ನಾಡಿನ ದಲಿತ ಚಳವಳಿಗಳು, ರೈತಪರ ಚಳವಳಿಗಳು, ಜನಪರ ಚಳವಳಿಗಳು ಧ್ವನಿ ಎತ್ತಾಗ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಹೊಸ ರೀತಿಯ ಸಂವಿಧಾನವನ್ನು ರಚನೆ ಮಾಡಬೇಕು, ಕಾನೂನನ್ನು ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಾ ಇದೆ. ಈಗಾಗಲೇ ಹಳ್ಳಿಗಳಿಗೆ ಫೈನಾನ್ಸ್ ನುಗ್ಗಿ ನಮ್ಮ ರೈತರನ್ನು ಬಲಿ ಪಡೆಯೋದ್ರಲ್ಲಿ ನಿರತರಾಗಿರೋಂಥದ್ದು. ಈಗಾಗಲೇ ಒಂದೊಂದು ಆತ್ಮಹತ್ಯೆಗಳು ಆಯ್ತಾವೆ ಮತ್ತು ಸರಣಿ ಆತ್ಮಹತ್ಯೆಗಳು ಜರುಗ್ತಾ ಇರೋಂಥದ್ದು. ಅದು ಮೈಸೂರು ಜಿಲ್ಲೆ, ನಮ್ಮ ಮುಖ್ಯಮಂತ್ರಿಯವರ ಪ್ರತಿನಿಧಿಸುವಂತಹ ಮೈಸೂರು ಜಿಲ್ಲೆಯಲ್ಲಿ ಆಯ್ತಾ ಇರೋಂಥದ್ದು. ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಯಾವ ಮೈಕ್ರೋ ಫೈನಾನ್ಸ್ಗಳು ನಮ್ಮ ಹಳ್ಳಿಯ ಗ್ರಾಮೀಣರ ಬದುಕನ್ನು ನರಕಕ್ಕೆ ನೂಗ್ತಾವೆ, ಇದನ್ನು ತಪ್ಪಿಸೋ ಅಂಥ ಕೆಲಸ ಆಗಬೇಕು. ಅದಕ್ಕೆ ಪುಟ್ಟಣ್ಣಯ್ಯವರು ಹೇಳ್ತಿದ್ರು, ಯಾವಾಗಲೂ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರುಗಳಿಗೆ, ಗ್ರಾಮೀಣರಿಗೆ ATL ಕಾರ್ಡ್ ಕೊಡಬೇಕು ಅಂತಿದ್ರು. ATL ಮೀನ್ಸ್ ಎನಿ ಟೈಮ್ ಲೋನ್ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರಿಯಾಗಿ ಲೋನನ್ನು ಕೊಟ್ಟಿದ್ದೇ ಆಗಿದ್ದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಹೋಯ್ತಿರಲಿಲ್ಲ ಜನ. ಮತ್ತು ಇನ್ನೊಂದು 1902ರಲ್ಲಿ ಗ್ರಾಮ ಠಾಣ ಗಡಿಯನ್ನು ಗುರುತು ಮಾಡೋದಿಲ್ಲ. ಇದುವರೆಗೆ 2025 ಆದರೂ ನವೀಕೃತ ವೈಜ್ಞಾನಿಕ ಗ್ರಾಮ ಠಾಣ ಸರ್ವೆ ಆಗಲಿಲ್ಲ. ಬಂಧುಗಳೇ, ಕರ್ನಾಟಕ ರಾಜ್ಯಾದ್ಯಂತ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯದಿಂದ ಬಡ ಕುಟುಂಬಗಳ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ವಿಷಯವನ್ನು ನಾವು ಕೇಳ್ಪಟ್ಟಿದ್ದೇವೆ. ಇತ್ತೀಚೆಗೆ ನಂಜನಗೂಡು ತಾಲೂಕಿನಲ್ಲಿ ದಿನ ಕಳೆದಂತೆ ಇಂಥ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ನಿನ್ನೆನೂ ಸಹ ಅಂಬಳೆ ಅನ್ನೋ ಗ್ರಾಮದಲ್ಲಿ ಒಬ್ಬ ಮಹಿಳೆ ಈ ಒಂದು ದೌರ್ಜನ್ಯವನ್ನು ತಡೆಯಕ್ಕಾಗ್ದೇ ಆತ್ಮಹತ್ಯೆ ಮಾಡಿಕೊಂಡ್ರೆ, ಇವತ್ತು ಮಲ್ಕುಂಡಿ ಗ್ರಾಮದ ಒಬ್ಬ ಯುವಕ ತನ್ನ ಹೆಂಡತಿ ಸಾಲ ತಗೊಂಡ ಕಾರಣಕ್ಕೋಸ್ಕರ ಸಾಲ ಕಟ್ಟಲಿಕ್ಕಾಗ್ದೇ ಆ ಅಪಮಾನವನ್ನು ಸಹಿಸಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಂದು ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ, ಹಾಗೆ ಈ ಆತ್ಮಹತ್ಯೆಗೆ ಕಾರಣ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸ್ನ ನಡೆ ಮತ್ತು ಸರ್ಕಾರದ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ